ಹೌದಪ್ಪ ನಾವು ಕೊಡೋದಿಲ್ಲ ಅಂತ ಮಾತುಗಳು ಕೆಲವೊಂದು ಸಲ ಅಂದಿದ್ದು ರಿಪೋರ್ಟ್ಗಳಾಗಿದ್ದಾವೆ. ಅಂದ್ರೆ ಈ ಬಸವರಾಜ ಹೊರಟ್ಟಿಯವರ ಇವೆಲ್ಲ ನಡೆಗಳಿಂದಾಗಿ ಇವತ್ತು ಗೊಂದಲ ಜನಸಾಮಾನ್ಯರಲ್ಲಿ ಮೂಡ್ತಾ ಇದೆ. ಯಾಕಂದ್ರೆ ವಿಧಾನ ಪರಿಷತ್ತಿನ ಸಭಾಪತಿ ಅವು ಸಣ್ಣದಲ್ಲ, ಬಹಳ ದೊಡ್ಡ ಪೋಸ್ಟು. ಯಾಕಪ್ಪ ಅಂತಂದ್ರೆ ಅಲ್ಲೆಲ್ಲ ಇದ್ದಂಥವ್ರು ವಿದ್ವತ್ತಿದ್ದಂಥವ್ರು, ಬುದ್ಧಿವಂತರು, ಸಮಾಜದ ಮಾರ್ಗದರ್ಶಕರು, ಹಿರಿಯರು, ಅವರಿಗೆ ಹಿರಿಯರು ಇವರು. ಅಂಥ ಪೋಸ್ಟಲ್ಲಿ ಇದ್ದಂಥವ್ರನ್ನ ಕಾಂಗ್ರೆಸ್ಗೆ ಚೀಟಿ ಕೊಡಬಾರ್ದಾಗಿತ್ತು. ಇವತ್ತು ಇವರು ಹೇಳ್ತಾ ಇದ್ದಾರೆ, ವಿರೋಧ ಪಕ್ಷದವರು, ಬಿ ಜೆ ಪಿಗರು, ನಾರಾಯಣ ಸ್ವಾಮಿ ಆಗಿರ್ಬೋದು, ಅಶೋಕ್ ಅವರಾಗಿರ್ಬೋದು, ಎಲ್ಲ ಒತ್ತಡ ತಂದರು, ಎಲ್ಲರೂ ಇಳಿಸಿದ್ರು. ಒತ್ತಡ ಸಹಜದ, ಯಾಕಂದ್ರೆ ತಮಗೆ ಬೇಕಾದಂಥ ಸಭಾಪತಿ ನೇಮಿಸೋದು ಎಲ್ಲ ಪಕ್ಷಗಳು ಮಾಡ್ತಾ ಇದ್ದಾರೆ. ಮೆಜಾರಿಟಿತ ಇವರು ಬಿ ಜೆ ಪಿಗರು ಬಿಡ್ತಾ ಇದ್ದೀರಾ? ಸಪೋಸ್ ಏನಾದರೂ ಇವತ್ತು ಬಿ ಜೆ ಪಿಗರು ಕಾಂಗ್ರೆಸ್ಸಿನ ಜಾಗದಲ್ಲಿದ್ದರೆ ಬಿಡ್ತಿದ್ರೇನು? ಇಲ್ಲಪ್ಪ ನೀವು ಯಾವ ಪಕ್ಷದವ್ರು, ನೀವು ಒಳ್ಳೆಯವ್ರಿದ್ದೀರಿ, ನೀವು ಮುಂದುವರಿ ಅಂತ ಹೇಳ್ತಾ ಇದ್ದೀರೇನು? ಇಲ್ಲಿವ್ರಿಗೆ ಅಂತ ಉದಾಹರಣೆ ಇದೆ, ಏನು ಇತಿಹಾಸ ಅಲ್ಲ ಇರ್ಬೋದು, ಎಲ್ಲೋ ಏನೋ ನನಗೆ ಗೊತ್ತಿಲ್ಲ. ಆದರೆ ನಾನು ತಿಳಿದ ಪ್ರಕಾರ ಯಾರದ್ದು ಯಾವ ಪಾರ್ಟಿ ಮೆಜಾರಿಟಿ ಇರ್ತದನೋ, ಯಾರು ಹೆಚ್ಚೋದು ಗಮನಕ್ಕೆ ಬರ್ತದೋ ಎಲ್ಲರೂ ಕೂಡ್ಕೊಂಡು ಒಮ್ಮದಿಂದ ಅವ್ರನ್ನ ಆರಿಸ್ತಾರೆ. ಅವರು ಆಡಳಿತ ಪಕ್ಷದ ಅಥವಾ ಹೆಚ್ಚು ಜನ ಸದಸ್ಯರ ನಾಯಕರು ಅವ್ರು ಇರ್ತಾರೆ. ನಂತರದಲ್ಲಿ ಇಡೀ ಸದನದ ಸಭಾಪತಿ ಅಲ್ಲೇ ಆ ಸ್ಥಾನಕ್ಕೆ ಹೋದ್ಮೇಲೆ ನಿವೃತ್ತಾಗಿ ಪ್ರಾಮಾಣಿಕವಾಗಿ ಎರಡೂ ಪಕ್ಷಗಳು ನಮ್ಮಪ್ಪ ಅನ್ನುವಂಥ ನೇರಳೆ ಅವ್ರು ವರ್ಕ್ ಮಾಡಬೇಕಾಗ್ತದೆ ಅನ್ನೋದು ಸಂವಿಧಾನದಲ್ಲಿದ್ದಂಥ ವಿಷಯ. ಅದರಲ್ಲಿ ಅವ್ರು ಮಾಡಿದಾರ ಅಂತ ಅನುಕೂಲ ನಾನು. ಆದರೆ ಭಾಳಷ್ಟು ಕಡೆ ಸಭಾಪತಿಗಳು ಸಹಿತ ಆಡಳಿತಾರೂಢದ ಪಕ್ಷಗಳ ನಿರ್ಧಾರಗಳಿಗೆ ಬದ್ಧತೆ ಹೆಚ್ಚು ನೋಡ್ತಾ ಇದ್ದೀವಿ. ಇವತ್ತು ಲೋಕಸಭೆಯಲ್ಲಿರ್ಬೋದು, ರಾಜ್ಯಸಭೆಯಲ್ಲಿರ್ಬೋದು, ನಮ್ಮ ವಿಧಾನ ಪರಿಷತ್ನಲ್ಲಿರ್ಬೋದು, ವಿಧಾನಸಭೆಯಲ್ಲಿರ್ಬೋದು, ವಿಶೇಷವಾಗಿ ಒಲವು ಯಾವ ಪಕ್ಷದ ಸಭಾಪತಿ ಇರ್ತಾರೋ ಅವರು ಇದ್ದಂಥವ್ರು ಅವ್ರು ತಮ್ಮ ಪಕ್ಷಗಳ ಒಂದಿಷ್ಟು ಒಲವು ಇರ್ತಾವೆ ಅನ್ನೋದಕ್ಕೆ ಅನೇಕ 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 ಉದಾಹರಣೆಗಳು ನಾವು ಕೊಡ್ಬೋದು. ಇಂಥ ಒಂದು ಇತಿಹಾಸದಿಂದ ಇವತ್ತು ಬಸವರಾಜ ಹೊರಟ್ಟಿಯವರ ಪರವಾಗಿ ನಮ್ಮ ಈ ಬಿ ಜೆ ಪಿಗರು ಏನಪ್ಪ ಅಂತಂದ್ರೆ, ಇಲ್ಲಪ್ಪ ಅವ್ರು ಒತ್ತಾಯ್ತಂದು ಹೊರ ಹಾಕಿದ್ರು. ಆದರೆ ನೀವು ಇಲೆಕ್ಷನ್ ನಿಲ್ಲಿಸ್ಬೇಕಾಗಿತ್ತಲ್ಲ, ಏನು ತಪ್ಪದು? ಇಲ್ಲರಿ, ನೀವು ರಾಜಮುಖಕ್ಕೆ ಹೋಗ್ಬೇಡ್ರಿ, ಅಲ್ಲೇ ಸದನದಲ್ಲಿ ಯಾರದು ಮೆಜಾರಿಟಿ ಆಗ್ತದೆ ಅವರು ಅಲ್ಲಿ ಆಗಲಿ ಅಂತ ಮಾಡಬೇಕು, ಸೋಲ್ಲಿ ಗೆಲ್ಲಿ. ಯಾಕಂದ್ರೆ ಇದು ನಂಬರ್ ಗೇಮ್.